ಆತ್ಮೀಯ SSLC ವಿದ್ಯಾರ್ಥಿಗಳೇ, ನಿಮಗಾಗಿ ರಸಪ್ರಶ್ನೆ ಕಾರ್ಯಕ್ರಮವನ್ನು ತಂದಿದ್ದೇವೆ. ಇತಿಹಾಸದಲ್ಲಿ ಮೊದಲನೇ ಘಟಕ ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಬನ್ನಿ ಪ್ರಾರಂಭಿಸೋಣ. ಮೊದಲನೇ ಪ್ರಶ್ನೆ, 1453ರಲ್ಲಿ ಅಟೋಮನ್ ಟರ್ಕರು ವಶಪಡಿಸಿಕೊಂಡ ನಗರ ಯಾವುದು? ಈ ಪ್ರಶ್ನೆಯನ್ನು ಜೂನ್ 2020ರಲ್ಲಿ ನಡೆದ ಪರೀಕ್ಷೆಯಲ್ಲಿ ಕೇಳಲಾಗಿತ್ತು. ಆಪ್ಷನ್ ಎ ಲಿಸ್ಬನ್, ಆಪ್ಷನ್ ಬಿ ಕಾನ್ಸ್ಟಾಂಟಿನೋಪಲ್, ಆಪ್ಷನ್ ಸಿ ಬ್ಯಾಬಿಲೋನಿಯಾ, ಆಪ್ಷನ್ ಡಿ ಯುರೋಪ್. ಸರಿಯಾದ ಉತ್ತರ ಕಾನ್ಸ್ಟಾಂಟಿನೋಪಲ್. ಕಾನ್ಸ್ಟಾಂಟಿನೋಪಲ್ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಆಗಿತ್ತು. ಏಷ್ಯಾದ ರಾಷ್ಟ್ರಗಳ ಮೇಲೆ ಅರಬ್ಬರು ವ್ಯಾಪಾರದ ಏಕಸ್ವಾಮ್ಯತೆಯನ್ನು ಸಾಧಿಸಿದರೆ, ಯುರೋಪಿನ ರಾಷ್ಟ್ರಗಳ ಮೇಲೆ ಇಟಲಿಯನ್ನರು ಏಕಸ್ವಾಮ್ಯತೆಯನ್ನು ಸಾಧಿಸಿದ್ದರು. ಏಷ್ಯಾದ ದೇಶಗಳಿಂದ ವಸ್ತುಗಳನ್ನು ಕೊಂಡು ಅರಬ್ಬರು ಕಾನ್ಸ್ಟಾಂಟಿನೋಪಲ್ನಲ್ಲಿ ಇಟಲಿ ವರ್ತಕರಿಗೆ ಮಾರುತ್ತಿದ್ದರು. ಇಟಲಿ ವರ್ತಕರು ಅವುಗಳನ್ನು ಕೊಂಡು ಯುರೋಪಿನ ದೇಶಗಳಲ್ಲಿ ಮಾರುತ್ತಿದ್ದರು. ಈ ರೀತಿ ಕಾನ್ಸ್ಟಾಂಟಿನೋಪಲ್ ನಗರವು ವ್ಯಾಪಾರಕ್ಕಾಗಿ ಪ್ರಸಿದ್ಧಿಯನ್ನು ಪಡೆದಿತ್ತು. ಎರಡನೇ ಪ್ರಶ್ನೆ, 1757ರಲ್ಲಿ ಸಿರಾಜ್ ಉದ್ ದೌಲ್ ಮತ್ತು ರಾಬರ್ಟ್ ಕ್ಲೈವ್ನ ನಡುವೆ ನಡೆದ ಕದನ ಯಾವುದು? ಆಪ್ಷನ್ ಎ ಪ್ಲಾಸಿ ಕದನ, ಆಪ್ಷನ್ ಬಿ ಬಕ್ಸಾರ್ ಕದನ, ಆಪ್ಷನ್ ಸಿ ವಾಂಡಿ ವಾಶ್, ಆಪ್ಷನ್ ಡಿ ಆಂಗ್ಲೋ ಮರಾಠ ಯುದ್ಧ. ಸರಿ ಉತ್ತರವನ್ನು ನೋಡೋಣ ಬನ್ನಿ. ಪ್ಲಾಸಿ ಕದನ 1757ರಲ್ಲಿ ಸಿರಾಜ್ ಉದ್ ದೌಲನಿಗೂ ಮತ್ತು ರಾಬರ್ಟ್ ಕ್ಲೈವನಿಗೂ ಪ್ಲಾಸಿ ಎಂಬಲ್ಲಿ ಯುದ್ಧವು ಸಂಭವಿಸುತ್ತದೆ. ಮುಂದಿನ ಪ್ರಶ್ನೆ, ಬಂಗಾಳದಲ್ಲಿ ದ್ವಿಪ್ರಭುತ್ವ ಜಾರಿಗೆ ತಂದವನು ಯಾರು? ಈ ಪ್ರಶ್ನೆಯನ್ನು ಜೂನ್ 2020ರ ಪರೀಕ್ಷೆಯಲ್ಲಿ ಕೇಳಲಾಗಿತ್ತು. ಆಪ್ಷನ್ ಎ ಶಾ ಆಲಂ, ಆಪ್ಷನ್ ಬಿ ಸಿರಾಜ್ ಉದ್ ದೌಲ್, ಆಪ್ಷನ್ ಸಿ ರಾಬರ್ಟ್ ಕ್ಲೈವ್, ಆಪ್ಷನ್ ಡಿ ಡೂಪ್ಲೆ. ಸರಿಯಾದ ಉತ್ತರ ರಾಬರ್ಟ್ ಕ್ಲೈವ್. ಮುಂದಿನ ಪ್ರಶ್ನೆ, ಆಸ್ಟ್ರೋಲೋಬ್ ಎಂದರೇನು? ಆಪ್ಷನ್ ಎ ಭೂಮಿಯ ಮಾದರಿ, ಆಪ್ಷನ್ ಬಿ ಸಿಡಿಮದ್ದು, ಆಪ್ಷನ್ ಸಿ ನಕ್ಷತ್ರ ಉನ್ನತಿ ಮಾಪನ, ಆಪ್ಷನ್ ಡಿ ಜನಾಂಗದ ಹೆಸರು. ಸರಿಯಾದ ಉತ್ತರ ನಕ್ಷತ್ರ ಉನ್ನತಿ ಮಾಪನ. ಈ ನಕ್ಷತ್ರ ಉನ್ನತಿ ಮಾಪನ ಭಾರತಕ್ಕೆ ಸಮುದ್ರ ಮಾರ್ಗಗಳನ್ನು ಕಂಡುಹಿಡಿಯಲಿಕ್ಕೆ ನಾವಿಕರಿಗೆ ಸಹಾಯವನ್ನು ಮಾಡಿತು. ಐದನೇ ಪ್ರಶ್ನೆ, ವಾಸ್ಕೋ ಡ ಗಾಮನು ಭಾರತದ ಯಾವ ನಗರಕ್ಕೆ ಬಂದನು? ಆಪ್ಷನ್ ಎ ಪಾಂಡಿಚೇರಿ, ಆಪ್ಷನ್ ಬಿ ಸೂರತ್, ಆಪ್ಷನ್ ಸಿ ಸುತನತಿ, ಆಪ್ಷನ್ ಡಿ ಕಲ್ಲಿಕೋಟೆ ಸಮೀಪದ ಕಾಪಡ. ಸರಿ ಉತ್ತರ ಕಲ್ಲಿಕೋಟೆ ಸಮೀಪದ ಕಾಪಡ. 1498ರಲ್ಲಿ ವಾಸ್ಕೋ ಡ ಗಾಮನು ಕಲ್ಲಿಕೋಟೆ ಸಮೀಪದ ಕಾಪಡ ಎಂಬ ನಗರಕ್ಕೆ ಬಂದನು. ಭಾರತವನ್ನು ತೊರೆದ ಕೊನೆಯ ಯುರೋಪಿಯನ್ನರು ಯಾರು? ಆಪ್ಷನ್ ಎ ಡಚ್ಚರು, ಬಿ ಪೋರ್ಚುಗೀಸರು, ಸಿ ಆಂಗ್ಲರು, ಡಿ ಫ್ರೆಂಚರು. ಸರಿಯಾದ ಉತ್ತರ ಪೋರ್ಚುಗೀಸರು. ಪೋರ್ಚುಗೀಸರು ಸ್ವಾತಂತ್ರ್ಯ ನಂತರವೂ ಕೂಡ ಗೋವಾದಲ್ಲಿ ತಮ್ಮ ಆಡಳಿತವನ್ನು ನಡೆಸುತ್ತಿದ್ದರು. ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದವರು ಯಾರು? ಆಪ್ಷನ್ ಎ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ, ಆಪ್ಷನ್ ಬಿ ಅಲ್ಬುಕರ್ಕ್, ಆಪ್ಷನ್ ಸಿ
ಸರ್ ಥಾಮಸ್ ರೋ, ಆಪ್ಷನ್ ಡಿ ರಾಬರ್ಟ್ ಕ್ಲೈವ್. ಸರಿಯಾದ ಉತ್ತರ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ. ಈತನು ನೌಕಾಶಕ್ತಿಯನ್ನು ಬಲಪಡಿಸುವ ಯೋಜನೆಯನ್ನು ಜಾರಿಗೆ ತಂದನು. ಭೂಮಿಯ ಮೇಲಿನ ಆಧಿಪತ್ಯಕ್ಕಿಂತಲೂ ಸಮುದ್ರದ ಮೇಲೆ ಆಧಿಪತ್ಯ ಸಾಧಿಸುವುದು ಈತನ ಯೋಜನೆಯ ಉದ್ದೇಶವಾಗಿತ್ತು. ಪಶ್ಚಿಮ ಯುರೋಪಿಯನ್ ದೇಶಗಳು ಭಾರತಕ್ಕೆ ಒಂದು ಪರ್ಯಾಯ ವ್ಯಾಪಾರ ಮಾರ್ಗ ಕಂಡುಹಿಡಿಯುವ ಪ್ರಯತ್ನಕ್ಕೆ ಕಾರಣವೇನು? ಆಪ್ಷನ್ ಎ ಕಾನ್ಸ್ಟಾಂಟಿನೋಪಲ್ ಪತನ, ಆಪ್ಷನ್ ಬಿ ಟರ್ಕರ ಅತಿಯಾದ ತೆರಿಗೆ, ಆಪ್ಷನ್ ಸಿ ವರ್ತಕರಿಗೆ ಮುಂಚಿನ ವ್ಯಾಪಾರ ಲಾಭದಾಯಕವೆನಿಸಲಿಲ್ಲ, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಹೊಸ ಸಮುದ್ರ ಮಾರ್ಗವನ್ನು ಕಂಡುಹಿಡಿಯಲಿಕ್ಕೆ ಕಾರಣಗಳು ಕಾನ್ಸ್ಟಾಂಟಿನೋಪಲನ್ನು ಆಟೋಮನ್ ಟರ್ಕರು ವಶಪಡಿಸಿಕೊಂಡರು. ಜೊತೆಗೆ ಅಲ್ಲಿ ನಡೆಯುತ್ತಿರುವ ವ್ಯಾಪಾರದ ಮೇಲೆ ಅತಿಯಾದ ತೆರಿಗೆಗಳನ್ನು ವಿಧಿಸಲು ಪ್ರಾರಂಭಿಸಿದರು. ಇದರಿಂದ ವ್ಯಾಪಾರಿಗಳಿಗೆ ಮೊದಲು ಹೇಗೆ ಲಾಭವಾಗುತ್ತಿತ್ತೋ ಹಾಗೆ ಲಾಭವಾಗಲಿಲ್ಲ. ಈ ಕಾರಣದಿಂದ ಹೊಸ ಸಮುದ್ರ ಮಾರ್ಗದ ಶೋಧನೆಗೆ ಪ್ರಯತ್ನಿಸುವುದು ಅನಿವಾರ್ಯವಾಯಿತು. ಮುಂದಿನ ಪ್ರಶ್ನೆ, 1764ರಲ್ಲಿ ನಡೆದ ಬಕ್ಸಾರ್ ಕದನದಲ್ಲಿ ಬ್ರಿಟಿಷ್ ಸೇನೆಯ ನೇತೃತ್ವ ವಹಿಸಿದವರು ಯಾರು? ಆಪ್ಷನ್ ಎ ರಾಬರ್ಟ್ ಹುಕ್, ಆಪ್ಷನ್ ಬಿ ಕೌಂಟ್ ಡಿ ಲ್ಯಾಲಿ, ಆಪ್ಷನ್ ಸಿ ಹೆಕ್ಟರ್ ಮನ್ರೋ, ಆಪ್ಷನ್ ಡಿ ಬುಸ್ಸಿ. ಸರಿಯಾದ ಉತ್ತರ ಹೆಕ್ಟರ್ ಮನ್ರೋ. ಈ ಪ್ರಶ್ನೆಯನ್ನು ಹೀಗೂ ಕೇಳಬಹುದು, ಬಕ್ಸಾರ್ ಕದನವು ಎಷ್ಟನೇ ಇಸ್ವಿಯಲ್ಲಿ ನಡೆಯಿತು? ಬಕ್ಸಾರ್ ಕದನವು 1764ನೇ ಇಸ್ವಿಯಲ್ಲಿ ನಡೆಯಿತು. ಕೊನೆಯ ಪ್ರಶ್ನೆ, ಕೌಂಟ್ ಡಿ ಲಾಲಿಯು ಇಂಗ್ಲಿಷರಿಗೆ ಯಾವಾಗ ಶರಣಾದನು? ಈ ಪ್ರಶ್ನೆಯನ್ನು ಜೂನ್ 2012ರ ಪರೀಕ್ಷೆಯಲ್ಲಿ ಕೇಳಲಾಗಿತ್ತು. ಆಪ್ಷನ್ ಎ 1761, ಆಪ್ಷನ್ ಬಿ 1602, ಆಪ್ಷನ್ ಸಿ 1600, ಆಪ್ಷನ್ ಡಿ 1664. ಸರಿಯಾದ ಉತ್ತರ 1761. ಯುದ್ಧದ ನಂತರ ಪಾಂಡಿಚೇರಿಯಲ್ಲಿ ತಲೆಮರೆಸಿಕೊಂಡಿರತಕ್ಕಂಥ ಕೌಂಟ್ ಲಾಲಿಯನ್ನ 1761ರಲ್ಲಿ ಬ್ರಿಟಿಷರು ಸೆರೆ ಹಿಡಿಯುತ್ತಾರೆ. ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಯಿತೆಂದು ಭಾವಿಸಿಕೊಳ್ಳುತ್ತೇನೆ. ಮತ್ತೊಮ್ಮೆ ನಿಮ್ಮ ಭೇಟಿ ಮುಂದಿನ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ. ನಮಸ್ಕಾರ.